ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಬಂದರೆ ಸ್ಯಾಟರ್ಡೆ ನೈಟು. ಟುಮಾರೋ ನಾವು ಮಹದೇಶ್ವರ ಬೆಟ್ಟ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಹಾಗೆಯೇ ಎಷ್ಟೊಂದು ಜನಕ್ಕೆ ರಮ್ಯಾ ಹೆಂಗೆ ಸಣ್ಣ ಆದ್ರಿ ಅಂತ ಎಷ್ಟೊಂದು ಪ್ರಶ್ನೆ ಇದೆ. ಸೊ ಸಣ್ಣ ಹೆಂಗಾದ್ರೆ ಅಂದರೆ ವರ್ಕೌಟು, ಸ್ವಲ್ಪ ಫುಡ್ ಕಂಟ್ರೋಲು, ಅದು ಬಿಟ್ಟರೆ ಬೇರೆ ಏನಲ್ಲ. ಸೊ ಇವಾಗ ಮಲ್ಕೊಳಕ್ಕೆ ರೆಡಿ ಆಗ್ತಿದ್ದೀನಿ. ಇಲ್ಲಾಂದರೆ ಇವತ್ತು ಮೂವಿ ನೋಡೋ ಪ್ಲ್ಯಾನ್ ಇತ್ತು. ವೀಕೆಂಡ್ ಅಂದರೆ ನಮಗೆ ಮೂವಿದು ಅದು ಇದು ಇರುತ್ತೆ. ಬಟ್ ಇವತ್ತೇನಂದರೆ ಬೇಗ ಮಲ್ಬಿಡೋಣ, ಬೆಳಗ್ಗೆ ಬೇಗ ಎದ್ದು ಹೋದರೆ ವಾಪಸ್ ಬಂದುಬಿಡ್ಬೋದು ಅಂದ್ಬಿಟ್ಟು ಆ ಥರ ಪ್ಲ್ಯಾನ್ ಇದೆ. ಯಾಕಂದರೆ ಬೇಗ ಬಂದರೆ ಜನಕ್ಕೆ ಮಂಡೇ ಸ್ಕೂಲ್ ಹೋಗೋದಕ್ಕೆ ಸರಿ ಹೋಗುತ್ತೆ. ಅದಕ್ಕೆ ಸೊ ಫ್ರೆಂಡ್ಸ್, ತುಂಬ ಜನ ಕೇಳ್ತಿದ್ದೀರಾ, ರಮ್ಯಾ ನೀವು ಇಷ್ಟೊಂದೆಲ್ಲ ಮಾಡ್ತೀರಾ, ಶೂಟ್ ಮಾಡ್ತೀರಾ, ಜಿಯನ್ ನೋಡ್ಕೋತೀರಾ, ಆದರೂ ಎನರ್ಜೆಟಿಕ್ ಆಗಿರ್ತೀರಾ ಹೇಗೆ ಅಂತ. ಏನಂದರೆ ಇದು ನಾನು ಹೇಳೋದೇನೆಂದರೆ, ನಾವು ಎಷ್ಟು ವರ್ಕೌಟ್ ಮಾಡ್ತೀವಿ ಅಥವಾ ಏನು ಜಾಸ್ತಿ ಮಾಡ್ತೀವಿ ಅನ್ನೋದಕ್ಕಿಂತ ನಮ್ಮ ಬಾಡಿನ ಹೇಗೆ ನಾವು ಕೇರ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದು ನಂಗೆ ಎಷ್ಟೊಂದು ಬೆಳಗ್ಗೆಯಿಂದ ಅಮ್ಮಂದಿರಿಗೆ ಏನಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೆ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ಸೊ ನಾವು ಮಲ್ಕೋಬೇಕಾದ್ರೇ ನಮಗೊಂಥರ ರೆಸ್ಟ್ ಅಂತ ಹೇಳ್ಬೋದು. ಅದು ಒಂದು ಒಳ್ಳೆ ನಿದ್ರೆ ಬೇಕಾಗತ್ತೆ. ಸೊ ಅದಕ್ಕೆ ನಾನು ರೀಸೆಂಟಾಗಿ ಒಂದು ಒಳ್ಳೆ ಗುಡ್ ಹ್ಯಾಬಿಟ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಅದು, ನಾನು ಆ್ಯಕ್ಟಿವ್ ಹಿಪ್ಪಿ ಪವರ್ ಅಪ್ನ ಯೂಸ್ ಮಾಡ್ತಿದ್ದೀನಿ. ಸೊ ಇದು ಇಂಡಿಯಾಸ್ ಪ್ರೀಮಿಯಂ ರೆಡಿ ಟು ಡ್ರಿಂಕ್ ಅಂತ ಹೇಳ್ಬೋದು. ಇದರಲ್ಲಿ ಶಿಲಾಜಿತ್ ಮತ್ತು ಅಶ್ವಗಂಧ ಶಾರ್ಟ್ ಇದು. ಫ್ರೆಂಡ್ಸ್, ಏನಂದರೆ ಇದನ್ನು ನಾನು ಕುಡಿಯೋದ್ರಿಂದ ರಾತ್ರಿ ನನಗೆ ಒಂದು ಒಳ್ಳೆ ನಿದ್ರೆ ಬರುತ್ತೆ. ಅದ್ರ ಜೊತೆಗೆ ನನಗೆ ಬೆಳಗ್ಗೆ ಎದ್ದಾಗ ರಿಫ್ರೆಶ್ ಆಗಿ ಫೀಲ್ ಆಗುತ್ತೆ. ಹಾಗೆಯೇ ನನಗೆ ಏನಪ್ಪ ಅಂದರೆ ಆ್ಯಕ್ಟಿವ್ ಆಗಿರೋದು ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ಮತ್ತು ಇದರಲ್ಲಿ ಇನ್ನೊಂದು ಬೆಸ್ಟ್ ಥಿಂಗ್ ಏನಂದರೆ ಯಾವುದೇ ರೀತಿಯಾದ ಶುಗರು ಅದೆಲ್ಲ ಯೂಸ್ ಮಾಡಿಲ್ಲ. ನೀವು ಆರಾಮಾಗಿ ಇದನ್ನು ತೊಗೋಬೋದು. ಸೊ ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಫ್ರೆಂಡ್ಸ್, ಇವಾಗ ಹೋಗಿ ಒಂದು ಒಳ್ಳೆ ನಿದ್ರೆ ಬರುತ್ತೆ ಅದು ತೊಗೊಂಡಿದ್ರಿಂದ. ಸೊ ಮಲಗಿಬಿಟ್ರೆ ಬೆಳಗ್ಗೆ ನನಗೆ ಫುಲ್ ಜರ್ನಿ ಮಾಡಬೇಕಲ್ಲ, ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನೆನ್ನೆ ಬ್ಲಾಗಲ್ಲಿ ಹೇಳಿದೆ ನಾನು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ. ಸೊ ಇವಾಗ ಎದ್ದು ಎಲ್ಲ ರೆಡಿ ಆಗಿದ್ದೀನಿ. ಅಂದರೆ ಸಲ್ವಾರ್ ಹಾಕ್ಕೊಂಡಿದ್ದೀನಿ, ಅಂದರೆ ಚೂರು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅದಕ್ಕೆ. ಸೊ ಎಲ್ಲ ರೆಡಿಯಾಗಾಯಿತು. ಇವಾಗ ದೇವಸ್ಥಾನಕ್ಕೆ ಕೊಡಬೇಕು. ಜಿಯನ್ಗೂ ಕೂಡ ಎಪ್ಸಿ ರೆಡಿ ಮಾಡಿಸ್ಬೇಕು. 6 o'clock ಹೋಗೋಣ ಅಂದ್ಕೊಂಡ್ವಿ. ಬಟ್ ಆಲ್ಮೋಸ್ಟ್ ಇವಾಗ 6 ಆಗಿದೆ. ಇನ್ನು ಜಿಯನ್ಗೂ ರೆಡಿ ಮಾಡಿಸಿಲ್ಲ. ಸೊ ಹೊರಡೋಷ್ಟರಲ್ಲಿ 6:30 ಆಗುತ್ತೆ ಅಂತ ಅನಿಸುತ್ತೆ. ಫ್ರೆಂಡ್ಸ್, ಬೆಳಗ್ಗೆ 6 o'clock ಹೊರಡೋಣ ಅಂದ್ಕೊಂಡ್ವಿ. ಬಟ್ ಲೇಟ್ ಆಯಿತು, 6:30 ಆಯಿತು ಹೊರಡೋಷ್ಟರಲ್ಲಿ. ಬಟ್ ಬೇಗನೆ ಹೊರಟ್ವಿ ಅಂತ ಹೇಳ್ಬೋದು. ಟ್ರಾಫಿಕ್ ಇಲ್ಲದೆ ಇರೋದ್ರಿಂದ ಬೇಗ ಮದ್ದೂರು ರೀಚ್ ಆದ್ವಿ. ಮದ್ದೂರು ರೀಚ್ ಆಗಿ ಅಪ್ಪ ಅಮ್ಮನ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಟು ಅಲ್ಲಿ ಇನ್ನೇನು ಮಳವಳ್ಳಿ ಎಲ್ಲ ಮುಗಿದ್ಮೇಲೆ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ನಿಲ್ಲಿಸಿದ್ವಿ. ಸೊ ಒಂದು ಸ್ಮಾಲ್ ಪ್ಲೇಸು, ಟೇಸ್ಟ್ ಚೆನ್ನಾಗಿತ್ತು. ಅಂದರೆ ನನಗೆ ಪುಲಾವ್ ತುಂಬ ಇಷ್ಟ ಆಯಿತು. ಪುಲಾವ್ ಚೆನ್ನಾಗಿತ್ತು, ವೆಜ್ ಪುಲಾವ್. ಅದನ್ನು ತಿಂದು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಇವಾಗ ರೋಡು ಮಾಡಿದ್ದಾರೆ, ಸೊ ಅದರಿಂದ ಬೇಗ ಹೋಗ್ಬೋದು ಅಂತ ಹೇಳ್ಬೋದು. ಬಟ್ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ರೋಡ್ ತುಂಬ ಚಿಕ್ಕದಾಗುತ್ತೆ. ಬೆಟ್ಟ ಹತ್ಬೇಕಾದ್ರೆ ಇನ್ನೂ ಕಷ್ಟ ಆಯಿತು. ಸೊ ಅಲ್ಲೆಲ್ಲ ನಾನು ಜಾಸ್ತಿ ಏನು ಶೂಟ್ ಮಾಡೋದಕ್ಕೆ ಹೋಗಲಿಲ್ಲ. ಸೊ ಅದಾದಮೇಲೆ ನಾವು ಬೆಟ್ಟ ರೀಚ್ ಆದ್ವಿ. ಬೆಟ್ಟದ ಮೇಲೆ ಹೋದಾಗ ಬಿಸಿಲು ತುಂಬ ಇತ್ತು ಅಂತ ಅನ್ನಿಸ್ತು. ಬಟ್ ಆಮೇಲೆ ಸ್ವಲ್ಪ ಹಾಗೇ ವೆದರ್ ಕೂಡ ಸ್ವಲ್ಪ ಅಂದರೆ ಏನು ಮಳೆ ಬರೋ ಥರ ಆಗ್ತಿತ್ತು. ನಾವು ಬೇಗ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಹೊರಡಬೇಕು, ಬೆಟ್ಟ ಇಳಿಬೇಕು ಬೇಗ ಮಳೆ ಬರೋದಕ್ಕಿಂತ ಮುಂಚೆ ಅಂತ ಅಂದ್ಕೊಂಡಿದ್ವಿ. ಅದು ಹಾಗೆ ಆಯಿತು. ಅಲ್ಲಿ ಇವಾಗ 500 rupees ಏನೋ ಇದೆ ಟಿಕೆಟು. ಅದನ್ನು ತೊಗೊಂಡ್ರೆ ನಿಮಗೆ ವಿತಿನ್ 1 hour ದರ್ಶನ ಆಗುತ್ತೆ. ಯಾಕೆಂದರೆ ನಾರ್ಮಲ್ ವೀಕ್ ಡೇಸ್ ಆದರೆ ಜನ ಕಡಿಮೆ ಇರ್ತಾರೆ. ಬಟ್ ವೀಕೆಂಡ್ಸಲ್ಲಿ ಜನ ತುಂಬ ಜಾಸ್ತಿ ಇರ್ತಾರೆ. ಅದರಿಂದ ನಾವು 500 rupees ಕೊಟ್ಟು ಟಿಕೆಟ್ ತೊಗೊಂಡು ದರ್ಶನ ಮಾಡಿ ಎಲ್ಲ ಮುಗಿಸಿ ಅಲ್ಲಿಂದ ಹೊರಟ್ವಿ. ಮಾಡಲಿಲ್ಲ ನಾವು, ಯಾಕೆಂದರೆ ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಲೇಟ್ ಆಗಿತ್ತಲ್ಲ, ಅದಕ್ಕೆ ಹೊಟ್ಟೆ ತುಂಬ್ದಂಗೆ ಇತ್ತು. ಅಲ್ಲೇ ನಂದಿನಿಲಿ ಸ್ವಲ್ಪ ಏನಾದರೂ ಕೂಲ್ ಡ್ರಿಂಕ್ಸ್ ತೊಗೊಂಡು ಕುಡ್ಬಿಟ್ಟು, ಅಂದರೆ ಪಿಸ್ತಾ ಡ್ರಿಂಕ್ ಇಷ್ಟ ನನಗೆ ನಂದಿನಿಲಿ, ಅಲ್ಲೇ ತೊಗೊಂಡು ಕೊಟ್ವಿ. ಆಮೇಲೆ ಗೊತ್ತಲ್ಲ ಜಿಯನ್ ಆಟ ಸಾಮಾನು ಬೇಕು ಅಂತಲೇ, ನಾವು ಬೇಡ ಅಂದರು. ನಮ್ಮ ಅಪ್ಪ ಅಮ್ಮ ಬಿಡಲಿಲ್ಲ, ಅವರು ಕೊಡಿಸಿದ್ರು. ಆಮೇಲೆ ಏನೋ ಒಂದು ತೊಗೊಂಡ ಅವನು ಮತ್ತು ನಮ್ಮ ತನ್ವಿಕ್ ಇಬ್ರಿಗೂ ಒಂದೊಂದು ತೊಗೊಂಡ್ರು. ಅದಾದಮೇಲೆ ಮತ್ತೆ ಅಲ್ಲಿಂದ ನಾವು ಹೊರಟ್ವಿ. ಅಲ್ಲಿಂದ ಹೊರಟ ಮೇಲೆ ನಾನು ಜರ್ನಿ ತೋರಿಸ್ತಿಲ್ಲ, ತುಂಬ ಟಯರ್ಡ್ ಆಗಿದ್ವಿ. ಬೇಗ ಬಂದು ಅಪ್ಪ ಅಮ್ಮನ ಬಿಟ್ಟು ನಾವು ವಾಪಸ್ ಬಂದುಬಿಟ್ವಿ.
ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನಿನ್ನೆ ಫುಲ್ ಟಯರ್ಡ್ ಆಗಿಬಿಡ್ತು. ಆ ಕಡೆಯಿಂದ ವಾಪಸ್ ಹೊರಟ್ಮೇಲೆ ನಾನು ವ್ಲಾಗೇ ಮಾಡೋಕ್ಕಾಗಲಿಲ್ಲ, ಅಷ್ಟು ಸುಸ್ತಾಗಿಬಿಡ್ತು, ಅಷ್ಟು ಬಿಸಿಲಿತ್ತು. ಆಮೇಲೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಮದ್ದೂರಿಗೆ ಹೋಗಿ ಮತ್ತೆ ಅವ್ರನ್ನ ಡ್ರಾಪ್ ಮಾಡಿ ಅಲ್ಲಿಂದ ಹೊರಟ್ಬಿಟ್ವಿ. ಬಂದು ಮಲ್ಕೊಂಡು 8:30ಗೆ ಮಲ್ಗಿಬಿಟ್ಟಿದ್ದೀನಿ. ಸೊ ಬೆಳಗ್ಗೆ ಎದ್ದು ಜಿಯನ್ ಕಳಿಸಿದ್ದು ಅದು ಇದು ಇದೇ ಆಗ್ಬಿಡ್ತು. ಸೊ ಅದಕ್ಕೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದೊಂದು ಸ್ಮಾಲ್ ವ್ಲಾಗ್ ಅಂತ ಹೇಳ್ಬೋದು, ಒಂದು ಸ್ವಲ್ಪ ಚಿಕ್ಕ ವ್ಲಾಗೇ, ಇದು ಜಾಸ್ತಿ ಏನು ಮಾಡೋಕ್ಕೋಗಿಲ್ಲ. ದೇವಸ್ಥಾನಕ್ಕೆ ಹೋಗಿದ್ದು ಎಲ್ಲ ತುಂಬ ಚೆನ್ನಾಗಿತ್ತು. ದೇವಸ್ಥಾನದ ಒಳಗಡೆ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಎಲ್ಲ ಹಾಕಿದ್ರು ಒಳಗಡೆ ಶೂಟ್ ಮಾಡುವಾಗಿಲ್ಲ ಅಂತ. ಅದಕ್ಕೆ ನಾನು ಒಳಗಡೆ ಶೂಟ್ ಮಾಡಲಿಲ್ಲ, ಹೊರಗಡೆ ಅಷ್ಟೇ ನಾನು ಶೂಟ್ ಮಾಡಿದ್ದು. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಥರ ಸ್ಮಾಲ್ ವ್ಲಾಗ್ಸಿಂದ ನಿಮ್ಗೆ ಇಷ್ಟ ಕಮೆಂಟ್ ಮಾಡಿ ಹೇಳಿ, ಅದನ್ನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.